ನನ್ ಗಂಡ ದೊಡ್ಡದಾಗಿ ಶಾಪಿಂಗ್ ಹೋಗೋಣ ರೆಡಿ ಆಗು ಅಂತಾರೆ. ಆದ್ರೆ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ತಗೊಳಕ್ ಹೋದ್ರೆ ಇದನ್ನೆಲ್ಲ ನೋಡ್ ಖುಷಿ ಪಡ್ಬೇಕು, ತಗೊಂಡ್ ದುಃಖ ಪಡಬಾರ್ದು ಅಂತ ಎಲ್ಲ ಅಲ್ಲೇ ಐಟಮ್ಗಳು ವಾಪಸ್ ಹಾಕ್ಸ್ಬಿಟ್ಟು ಹಂಗೆ ಖಾಲಿ ಕರ್ಕೊಂಡ್ ಬರ್ತಾರೆ. ನಂಗೆ ಗೊತ್ತಿಲ್ಲ ನನ್ ಗಂಡ ಮಾತ್ರ ಈ ತರನ ಎಲ್ಲಾ ಗಂಡಂದಿರು ಇದೇ ತರನ ಅಂತ. ಶಾಪಿಂಗ್ ಹೋಗೋಣ ಅಂದ ತಕ್ಷಣ ನಾನು ಎರಡು ಕಣ್ಣಲ್ಲೂ ಹಾರ್ಟ್ಗಳು ಅದ್ ತಗೊಂಡ್ಬರೋಣ ಇದ್ ತಗೊಂಡ್ಬರೋಣ ಅಂತ ಸಾವಿರ ಯೋಚನೆಗಳು ರೆಡಿ ಆಗ್ತಾ ಇದ್ರೆ ತಲೆಯಲ್ಲಿ ಬರೀ ಅದ್ ತಗೊಳ್ಳ ಇಮ್ಯಾಜಿನೇಷನ್ ಡ್ರೀಮ್ಸ್ ಯಾರು ಹೇಳ್ಕೊಳ್ಳಿ. ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ನನ್ನ ಮಗಳನ್ನು ಸಖತ್ತಾಗಿ ರೆಡಿ ಮಾಡ್ಕೊಂಡು ನಮ್ಮ ಅತ್ತೆಗೂ ಹಿಂಗ್ ರೆಡಿ ಆಗಿ ಬನ್ನಿ, ನಾವು ಅಷ್ಟು ಶಾಪಿಂಗ್ ಮಾಡೋಣ ಇಷ್ಟು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ಅವ್ರನ್ನು ಕರ್ಕೊಂಡು ಬಂದ್ವಿ ಮಾಲ್ಗೆ. ನನ್ ಮಗಳು ಎಸ್ಕಲೇಟರ್ ಬಿಟ್ಟು ಬರ್ತಾ ಇರ್ಲಿಲ್ಲ, ಬರೀ ಅಲ್ಲತ್ತು ಇಲ್ಲಿ ಮಾಡಿಸ್ತಾ ಇದ್ರು. ಕೊನೆಗೆ ಆಯ್ತು ಒಂದ್ ಶಾಪಿಗೆ ಹೋಗೋಣ. ನನ್ಗೆ ನಮ್ಮ ಅತ್ತೆಗೆ ಕ್ಯೂಟ್ ಆಗಿರೋ ಸಾಮಾನುಗಳಂದ್ರೆ ಸಖತ್ ಇಷ್ಟ. ಅದಕ್ಕೆ ಹ್ಯಾಪಿ ಶಾಪಿಗೆ ಹೋದ್ವಿ. ಎಲ್ಲಾ ಬಿಟ್ಟು ಅಲ್ಲಿಗೆ ಹೋಗಿ ಯಾವ ಐಟಮ್ ನೋಡ್ರು ವಾವ್ ಅನ್ಸುತ್ತೆ. ಆದ್ರೆ ತಗೊಂಡು ಮುಟ್ಟಕ್ ಹೋದ್ರೆ ಅದ್ರ ಮೇಲೆ ಹಾಕಿರೋ ರೇಟ್ಗಳಿಗೆ ನನ್ ಗಂಡ ಇದನ್ನೆಲ್ಲ ಕಣ್ಣಲ್ಲಿ ನೋಡಿ ತಂಪ್ ಮಾಡ್ಕೊಬೇಕು, ಅದು ಬಿಟ್ಬಿಟ್ಟು ಮನೆಗೆ ತಗೊಂಡೋಗಿ ದುಃಖ ಪಡಬಾರ್ದು ಅಂತ ನಾನು ನಮ್ಮ ಅತ್ತೆ ಇದ್ ನಮ್ ಗಂಡ ಕೊಡ್ಸಿದ್ರು. ಅದಾಯ್ತು ಅಂತ ಇಬ್ರು ನಕ್ಕೊಂಡ್ ಮುಂದಕ್ಕೆ ಬಂದಿದ್ದಾಯ್ತು. ನಾವ್ ಹೇಗ್ ತಗೊಂಡು ಹಾಕಿ ವಾಪಸ್ ನನ್ ಗಂಡ ಎಲ್ಲ ಇಡಿಸ್ಬಿಟ್ಟು ಖಾಲಿ ಕೈಲಿ ವಾಪಸ್ ಕರ್ಕೊಂಡ್ ಬಂದು ಶಾಪಿಂದ ಆಚೆ ಬರ್ತಿದಂಗೆ ಮೆಗ್ಡಿ ಅವ್ರದ್ದು ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ಕಿದೆ 2 ಐಸ್ ಕ್ರೀಮ್. ನಮ್ಮ ಅತ್ತೆಗೊಂದು ನನ್ನ ಮಗಳಿಗೊಂದು ಈ 2 ಮಕ್ಳಿಗೆ ಕೊಡಿಸ್ಬಿಟ್ಟು ಹೊರಟ್ವಿ. ನಮ್ಮ ಮನೇಲಿ ಮಾತ್ರ ಹೀಗೆ ನಡೀತಾ ಇಲ್ಲ, ಎಲ್ಲಾರ ಮನೇಲೂ ಹೀಗೆ. ಮತ್ತಷ್ಟು ಬ್ಲಾಗ್ಸ್ ಆಗಿ ನಮ್ಮ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.